ನಿಮಗೆ ಒಳ್ಳೇದಾಗಬೇಕು ಅಂತೇಳಿ ಜೆಡಿಎಸ್ ಪ್ಲೀಸ್ ಮಾಡಿ ಕೊಟ್ಟಿದ್ದೀರಿ. ನೀವು ಕೊಟ್ಟಿರೋದು 3 ಸೀಟು. ಕಾಂಗ್ರೆಸ್ ಎಷ್ಟು ಸೀಟ್ ಕೊಟ್ಟಿದ್ದಾರೆ ಒಕ್ಕಲಿಗರಿಗೆ? ಇವತ್ತು ಬಿಜೆಪಿ 6 ಸೀಟ್ ಕೊಟ್ಟಿದೆ. ಮಂಡ್ಯ ಹಾಸನಲ್ಲಿ ಐಟಿ ಅಧಿಕಾರಿಗಳು ದಾಳಿ ಮಾಡಬಾರ್ದಾ ಈ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಇವರೇನು ದಾಳಿ ಮಾಡಬಾರ್ದಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಅಲ್ಲಿ ಕಳ್ಳರು ಇರೋದಿಲ್ವೇ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ಈಶ್ವರಪ್ಪ ಅವರ ಪ್ರಶ್ನೆ. ಈಶ್ವರಪ್ಪ ಅವರು ಈ ಒಂದು ಖಡಕ್ ಪ್ರಶ್ನೆಯನ್ನ ಕೇಳಿದ್ದಾರೆ. ಮುಖ್ಯಮಂತ್ರಿ ಆಗೋದಿಕ್ಕೆ ಕುಮಾರಸ್ವಾಮಿ ಅಯೋಗ್ಯರು ಅನ್ನುವಂತಹ ಮಾತನ್ನು ಕೂಡ ಅವರು ಹೇಳಿಕೊಂಡಿದ್ದಾರೆ. ಈ ಮಾತನ್ನು ಕೂಡ ಅವರು ಹೇಳ್ಕೊಂಡಿರುವಂಥದ್ದು. ಕಳ್ಳರಿಗೆ ಎಚ್ಚರಿಕೆಯಿಂದ ಇರೋದಕ್ಕೆ ಸಿಎಂ ನಿನ್ನೆ ಹೇಳಿದ್ದಾರೆ ಅನ್ನುವಂತಹ ಮಾತನ್ನ ಈಶ್ವರಪ್ಪ ಅವರು ಹೇಳಿದ್ದಾರೆ. ಗುಪ್ತಚರ ಮಾಹಿತಿಯನ್ನ ಪಡೆದು ಕಳ್ಳರಿಗೆ ಸಿಎಂ ಮಾಹಿತಿಯನ್ನ ನೀಡಿದ್ದಾರೆ ಅನ್ನುವಂತಹ ಆಪಾದನೆಯನ್ನ ಈಗ ಈಶ್ವರಪ್ಪ ಅವರು ಮಾಡ್ತಾ ಇರೋದು. ಶಿವಮೊಗ್ಗದಲ್ಲಿ ಮಾತನಾಡಿರುವಂತಹ ಬಿಜೆಪಿಯ ಶಾಸಕ KS ಈಶ್ವರಪ್ಪ ಈ ಗಂಭೀರವಾದಂತಹ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಎಸ್, ಈಶ್ವರಪ್ಪ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ. ಐಟಿ ಡಿಪಾರ್ಟ್ಮೆಂಟ್ ಬಿಜೆಪಿ ಬಂದ್ಮೇಲೆ ಬಂದಿಲ್ಲ. ಐಟಿ ಡಿಪಾರ್ಟ್ಮೆಂಟ್ ಎಲ್ಲಾ ಪಕ್ಷದವರು ಯಾರ್ಯಾರು ಕಳ್ಳರು ಇದ್ದಾರೋ ಅವ್ರ ಮೇಲೆಲ್ಲ ರೈಡ್ ಮಾಡ್ತಾರೆ. ಇವ್ರು ನೆನ್ನೆನೇ ಮುಖ್ಯಮಂತ್ರಿಗಳು ಹೇಳ್ತಾರೆ ಐಟಿ ಡಿಪಾರ್ಟ್ಮೆಂಟ್ ಅವ್ರು ರೈಡ್ ಮಾಡ್ತಾರೆ ಅಂತಂದ್ರೆ ಇವ್ರು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಮುಖಾಂತರ ಇನ್ಫಾರ್ಮೇಶನ್ ತಗೊಂಡು ಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಗೌರವ ಮಾಡಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಐಟಿ ಡಿಪಾರ್ಟ್ಮೆಂಟ್ ನಾಳೆ ಬರುತ್ತೆ ಅಂತ ಕಳ್ಳರೆಲ್ಲ ಎಚ್ಚರಿಕೆಯಿಂದ ಇರ್ರಿ ಅಂತ ಹೇಳಂತ ವ್ಯವಸ್ಥೆ ಮುಖ್ಯಮಂತ್ರಿ ಮಾಡಬಾರ್ದು. ಅವ್ರು ಮುಖ್ಯಮಂತ್ರಿ ಆಗೋದಕ್ಕೆ ಅಯೋಗ್ಯರಿದ್ದಾರೆ. ಅವ್ರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಇದು ನಾನು ಒತ್ತಾಯ. ಮಂಡ್ಯ ಭಾಗದಲ್ಲಿ ಜೆಡಿಎಸ್ ಮುಖಂಡರ ಟಾರ್ಗೆಟ್ ದಾಳಿ ಮಾಡಿದ್ರು. ಹೌದ್ರಿ, ಎಲ್ಲಾರು ಮಂಡ್ಯದಲ್ಲಿ ಕಳ್ಳರಲ್ವಾ? ಹಾಸನ, ಮಂಡ್ಯ ಎಲ್ಲಾ ಕಡೆನೂ ಇರ್ತಾರೆ. ಅಲ್ಲಿ ಇವ್ರ ಹಾಗಾದ್ರೆ ಇಡೀ ರಾಜ್ಯದಲ್ಲಿ ಮಂಡ್ಯ ಹಾಸನ ಬಿಟ್ಬಿಟ್ಟು ಉಳಿದ ಕಡೆ ಹೇಗೆ ಮಾಡ್ಬೇಕಾ? ಅರ್ಥ ಇಲ್ಲ ಹೇಳ್ತಾರೆ ಕುಮಾರಸ್ವಾಮಿ ರೇವಣ್ಣ ಹೇಳ್ತಿರೋದು.